ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಬನ್ನೇರುಘಟ್ಟದ ಮೇಲೆ ಬಹುದೊಡ್ಡ ಆರೋಪ, ಸರ್ಕಾರಕ್ಕೆ ಪತ್ರ ಬರೆದ ಎಲ್ಸಾ ಫೌಂಡೇಶನ್. ಪ್ಯಾರಿಸ್ನಲ್ಲಿ ಸೀರೆ ಉಟ್ಟು ನೀರೆಯರ ಬೆಕ್ಕಿನ ನಡಿಗೆ, ಐಫೆಲ್ ಟವರ್ ಮುಂದೆ ಮೈಸೂರು ಸಿಲ್ಕ್ ಸೀರೆ ಉಟ್ಟು ದರ್ಬಾರ್. ಕಣಿವೆ ನಾಡಿನಲ್ಲಿ ಗ್ರ್ಯಾಂಡ್ ಸೈಕ್ಲೋಥಾನ್ ಆಯೋಜನೆ, ಯುವಕರೇ ಈ ಕಾರ್ಯಕ್ರಮದ ರಾಯಭಾರಿಗಳೆಂದ ಸಿಎಂ ಅಬ್ದುಲ್ಲಾ. ಚಮೋಲಿ ಪುಷ್ಪ ಪ್ರದರ್ಶನ ಪ್ರಾರಂಭ, ಸಂರಕ್ಷಣೆಗೆ ಸಹಕರಿಸುವಂತೆ ಅರಣ್ಯ ಇಲಾಖೆ ಮನವಿ. ಬನ್ನೇರುಘಟ್ಟ ಆನೆ ಬಿಡಾರದ ಮೇಲೆ ಆರೋಪವೊಂದು ಕೇಳಿ ಬಂದಿದೆ. ವನ್ಯಜೀವಿ ಸಂರಕ್ಷಣೆ ಸಂಸ್ಥೆಯಾದ ಎಲ್ಸಾ ಫೌಂಡೇಶನ್ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ನಿರ್ವಹಿಸುವ ಆನೆ ಸಫಾರಿ ಮೇಲೆ ದೂರನ್ನ ನೀಡಿದೆ. ಬನ್ನೇರುಘಟ್ಟದಲ್ಲಿ ಆನೆಗಳು ಎದುರಿಸುತ್ತಿರುವ ಕ್ರೌರ್ಯವನ್ನ ಕೊನೆಗೊಳಿಸುವಂತೆ ಕೋರಿ ಕರ್ನಾಟಕ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ತಿಳಿದುಬಂದಿದೆ. ಬೇಸಿಗೆಯ ಸಂದರ್ಭದಲ್ಲಿ ತಾಪಮಾನ ಹೆಚ್ಚಿದ್ದು ಪ್ರಾಣಿಗಳನ್ನ ನೆರಳಿನ ಸ್ಥಳದಲ್ಲಿ ಇರಿಸುವುದು ಸೂಕ್ತ. ಆದರೆ ಬನ್ನೇರುಘಟ್ಟದಲ್ಲಿ ಪ್ರವಾಸಿಗರ ಮನೋರಂಜನೆಗಾಗಿ ಆನೆಗಳನ್ನ ಬಿಸಿಲಿನಲ್ಲೇ ಇರಿಸಲಾಗಿದ್ದು ಖಂಡನೀಯ. ಈ ಕುರಿತು ಅರಣ್ಯ ಇಲಾಖೆ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪತ್ರದಲ್ಲಿ ಕೋರಲಾಗಿದೆ. ಪ್ಯಾರಿಸ್ನ ಐಫೆಲ್ ಟವರ್ ಮುಂದೆ ಭಾರತೀಯ ನಾರಿಯರಿಂದ ಒಂದು ವಿಭಿನ್ನ ಫ್ಯಾಷನ್ ಶೋ ನಡೆದಿದೆ. ಈ ಫ್ಯಾಷನ್ ಪರೇಡ್ನಲ್ಲಿ ಮೈಸೂರು ಸಿಲ್ಕ್ ಸೀರೆಗಳದ್ದೇ ದರ್ಬಾರ್. ಯಾವುದಪ್ಪ ಈ ವಿಭಿನ್ನ ಕಾರ್ಯಕ್ರಮ ಅಂತ ಯೋಚಿಸಬೇಡಿ. ಧನ್ವಿ ಸಿಲ್ಕ್ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಒಂದು ರೀಲ್ ಅನ್ನು ಹಂಚಿಕೊಂಡಿದ್ದು, ಭಾರತೀಯ ಮಹಿಳಾ ಪ್ರವಾಸಿಗರು ಪ್ಯಾರಿಸ್ ಪ್ರವಾಸದ ವೇಳೆ ರೀಲ್ಸ್ಗಾಗಿ ಸೀರೆ ಉಟ್ಟು ಪೋಸ್ ನೀಡಿರುವುದು ಸಖತ್ ವೈರಲ್ ಆಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಧ ವಿಧವಾದ ಅಭಿಪ್ರಾಯಗಳು ಕೇಳಿಬರುತ್ತಿದೆ. ಕೆಲವರು ಭಾರತೀಯ ಸಂಸ್ಕೃತಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದರೆ, ಇನ್ನು ಕೆಲವರು ಅಲ್ಲಿನ ನಿಶಬ್ದ ವಾತಾವರಣವನ್ನ ರೀಲ್ಸ್ ಮಾಡುವುದಕ್ಕಾಗಿ ಏಕೆ ಹಾಳು ಮಾಡ್ತೀರಿ ಎಂದು ಪ್ರಶ್ನಿಸಿದ್ದಾರೆ. ರಾವೆನ್ನಾ ನಗರವು ತನ್ನ ಅದ್ಭುತವಾದ ಮೊಸಾಯಿಕ್ ಕಲೆಗೆ ವಿಶ್ವಪ್ರಸಿದ್ಧವಾಗಿದೆ. ಇಲ್ಲಿನ ಚರ್ಚ್ಗಳ ಗೋಡೆ ಮತ್ತು ಚಾವಣಿಗಳ ಮೇಲೆ ಬಣ್ಣ ಬಣ್ಣದ ಗಾಜು ಹಾಗೂ ಕಲ್ಲುಗಳಿಂದ ಮಾಡಲಾದ ಕಲಾಕೃತಿಗಳು ಇಂದಿಗೂ ಅತ್ಯಂತ ಹೊಳೆಯುವ ಮತ್ತು ಸುಸ್ಥಿತಿಯಲ್ಲಿದೆ. ಇದಕ್ಕಾಗಿಯೇ ಇದನ್ನ ಬೈಜಾಂಟೈನ್ ಕಲೆಯ ನಗರ ಎನ್ನಲಾಗುತ್ತೆ. ರಾವೆನ್ನಾ ಇತಿಹಾಸದಲ್ಲಿ 3 ಬಾರಿ ರಾಜಧಾನಿಯಾಗಿ ಮಿಂಚಿದೆ. ಮೊದಲು ಪಶ್ಚಿಮ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾಗಿ, ನಂತರ ಆಸ್ಟ್ರೋಗೋಥಿಕ್ ಸಾಮ್ರಾಜ್ಯದ ರಾಜಧಾನಿಯಾಗಿ ಮತ್ತು ಕೊನೆಯಲ್ಲಿ ಇಟಲಿಯ ಬೈಜಾಂಟೈನ್ ಪ್ರಾಂತ್ಯದ ಕೇಂದ್ರವಾಗಿ ಕಾರ್ಯನಿರ್ವಹಿಸಿದೆ. ವಿಶ್ವವಿಖ್ಯಾತ ಇಟಾಲಿಯನ್ ಕವಿ ಮತ್ತು ಡಿವೈನ್ ಕಾಮಿಡಿ ಮಹಾಕಾವ್ಯದ ಕರ್ತ ದಾಂಟೆ ಅಲಿಘೇರಿ ಅವರ ಸಮಾಧಿ ಇಲ್ಲಿದೆ. ಹಾಗಾದ್ರೆ ರಾವೆನ್ನಾ ಯಾವ ದೇಶದಲ್ಲಿದೆ? ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಕಣಿವೆ ನಾಡಿನ ಶ್ರೀನಗರದಲ್ಲಿ ಗ್ರ್ಯಾಂಡ್ ಸೈಕ್ಲೋಥಾನ್ 2026ಕ್ಕೆ ಚಾಲನೆಯನ್ನು ನೀಡಲಾಯಿತು. ಜಮ್ಮು ಮತ್ತು ಕಾಶ್ಮೀರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮ ಯುವ ಸಮೂಹದಲ್ಲಿ ಫಿಟ್ನೆಸ್ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಹೆಚ್ಚಿಸಲು ಮತ್ತು ಕಣಿವೆ ನಾಡಿನ ಪ್ರವಾಸೋದ್ಯಮಕ್ಕೆ ಪೂರಕವಾಗಲಿದೆ ಎಂದು ಮುಖ್ಯಮಂತ್ರಿ ಅಬ್ದುಲ್ಲಾ ತಿಳಿಸಿದ್ದಾರೆ. ಕಣಿವೆ ನಾಡಿನಲ್ಲಿ ಈ ಫಿಟ್ನೆಸ್ ಕ್ಯಾಂಪೇನ್ಗಳು ಹೆಚ್ಚು ಕೈಗೊಳ್ಳುವುದರಿಂದ ಫಿಟ್ ಇಂಡಿಯಾ ಆಂದೋಲನಕ್ಕೆ ಕಾಶ್ಮೀರ ಪ್ರಮುಖ ಹೆಗ್ಗುರುತಾಗಲಿದೆ. ಇದಲ್ಲದೆ ಡ್ರಗ್ಸ್ ಮುಕ್ತ ಸಮಾಜ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು, ಯುವ ಸಮೂಹವೇ ಈ ಪರಿಕ್ರಮದ ರಾಯಭಾರಿಗಳಾಗಿದ್ದಾರೆ ಎಂದು ಸಿಎಂ ಅಬ್ದುಲ್ಲಾ ತಿಳಿಸಿದ್ದಾರೆ. ಉತ್ತರಾಖಂಡದಲ್ಲಿರುವ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾದ ಚಮೋಲಿ ಜಿಲ್ಲೆಯಲ್ಲಿರುವ ಹೂವುಗಳ ಕಣಿವೆ ಸದ್ಯ ಪ್ರವಾಸಿಗರಿಗೆ ಪ್ರವೇಶಕ್ಕೆ ಮುಕ್ತವಾಗಿದೆ. ಜೀವವೈವಿಧ್ಯ ಮತ್ತು ಅಪರೂಪದ ಸಸ್ಯ ಪ್ರಭೇದಗಳನ್ನು ಹೊಂದಿರುವ ಈ ಸ್ಥಳದ ಸಂರಕ್ಷಣೆಗೆ ಸಹಕರಿಸುವಂತೆ ಅರಣ್ಯ ಇಲಾಖೆ ಮನವಿಯನ್ನ ಮಾಡಿದೆ. ಮಾಹಿತಿಗಳ ಪ್ರಕಾರ 300ಕ್ಕೂ ಹೆಚ್ಚು ಜಾತಿಯ ಹೂವುಗಳು ಮತ್ತು ಹಲವಾರು ಅಪರೂಪದ ಸಸ್ಯ ಪ್ರಭೇದಗಳನ್ನು ಇಲ್ಲಿ ಕಾಣಬಹುದಾಗಿದ್ದು, ಅಕ್ಟೋಬರ್ 31ರವರೆಗೆ ಪ್ರವಾಸಿಗರ ಆಗಮನಕ್ಕೆ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ. ಸುರಕ್ಷತಾ ಮಾನದಂಡಗಳನ್ನು ಗಮನದಲ್ಲಿರಿಸಿ ಪ್ರವಾಸಿಗರ ಭೇಟಿಗೆ ಅಗತ್ಯ ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ ಎಂದು ಉತ್ತರಾಖಂಡ ಅರಣ್ಯ ಇಲಾಖೆ ತಿಳಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಅತ್ಯಂತ ಪ್ರಾಚೀನ ವಿಶ್ವವಿದ್ಯಾಲಯದ ಹೆಸರೇನು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.